ನಿಮಿಷ, ನಾನು ಆಮೇಲೆ ಮಾಡ್ತೀನಿ. ನಿಂತ್ಕೊಳ್ರಿ, ಮ್ಯಾನೇಜರ್ ಇಲ್ಲ ಅಂತ ಹೇಳಿಲ್ಲ. ಅಲ್ಲೊಬ್ಳು ಕಿರ್ಚಾ ಇದ್ದಾಳೆ, ನನ್ನ ಹೆಸರನ್ನೇ ಕೂಗ್ತಾ ಇದ್ದಾಳೆ. ಅದೆಲ್ಲ ಏನೂ ಇಲ್ಲ, ನೀವು ಮೊದಲು ಹೋಗಿ. ಏನು ರಾಣಿ? ಬಾವ, ಅವನಿಂದ ನನ್ನ ಕಾಪಾಡಿ ಬಾವ. ರಾಸ್ಕಲ್, ನಾನು ಯಾರು ಅಂತ ಗೊತ್ತಾ? ಇಂತ ಹಲ್ಕ ಕೆಲಸ ಮಾಡ್ತೀಯ ರಾಸ್ಕಲ್. ನಿನ್ನ ಸಾಯಿಸ್ಬಿಡ್ತೀನಿ ನೋಡಿ. ಈಗ ಇಂತ ಕೆಲಸ ಮಾಡ್ತೀಯ, ಸಾಯಿಸ್ಬಿಡ್ತೀನಿ ನೋಡಿ. ಈಗ ಹೆಣ್ಮಕ್ಳು ಅಂದ್ರೆ ಕೇವಲ ನಿನ್ಗೆ ಮೂಳೆ ಮೂಳೆ ಮುರಿದು ಹಾಕ್ತೀನಿ ನೋಡಿ. ನನ್ನ ಮಗನೇ ಸರಿ, ಈ ತರ ಮಾಡಲ್ಲ. ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಏನ್ ನಡೀತು? ಬಾವ, ಪೇಪರ್ ಅಲ್ಲಿ ಆಡ್ ನೋಡಿ ಇಲ್ಲಿಗೆ ಇಂಟರ್ವ್ಯೂಗ್ ಬಂದೆ. ಅವ್ನು ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ. ಆಮೇಲೆ ಯೂನಿಫಾರ್ಮ್ ಕೊಟ್ಟು ಬದಲಾಯಿಸ್ಕೊಂಡ್ ಬಾ ಅಂತ ಹೇಳ್ದ. ಬದಲಾಯಿಸ್ಕೊಂಡ್ ಬಂದ್ಮೇಲೆ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡ. ನಾನು ಒಪ್ಕೊಳ್ಳಿಲ್ಲ. ಅದಕ್ಕೆ ನೀನ್ ಬಟ್ಟೆ ಬದಲಾಯಿಸ್ಕೋಬೇಕಾದ್ರೆ ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೆ, ರೆಕಾರ್ಡ್ ಮಾಡಿದ್ದೀನಿ. ಅದನ್ನೆಲ್ಲ ನೆಟ್ಟು ಮೊಬೈಲ್ಗೆಲ್ಲ ಹಾಕ್ತೀನಿ ಅಂತ ಹೆದರ್ಸ್ತಾ ಬಾವ. ಬಾರೋ ಇಲ್ಲಿ. ಪೊರ್ಕಿ ರಾಸ್ಕಲ್, ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇದ್ದೀನಿ ಅಂತ ಇಂತ ಕೆಲಸ ಮಾಡ್ತೀಯಾ? ಯಾವ ರೂಮಲ್ಲಿ ಕ್ಯಾಮ್ರಾ ಇಟ್ಟಿದ್ದೀಯಾ ಅಂತ ಹೇಳು. ಯಾವ ಕ್ಯಾಮ್ರಾನು ಇಲ್ಲ ಸರ್, ಸುಮ್ಮನೆ ಹೆದರ್ಸ್ತಾ ಅಷ್ಟೇ. ಹೇಳ್ತಾ ಇದೀಯೋ? ನೋಡಿಬೇಡಿ ಸರ್, ಯಾವ ಕ್ಯಾಮ್ರಾನು ಇಟ್ಟಿಲ್ಲ. ಆತರ ಹೇಳಿದ್ರೆ ಅವಳು ಒಪ್ಕೋತಾಳೆ ಅಂತ ಹೇಳ್ದೆ ಅಷ್ಟೇ ಸರ್. ಯಾವ ಕ್ಯಾಮ್ರಾನು ಇಟ್ಟಿಲ್ಲ ಸರ್, ನೀವೇ ಬೇಕಾದ್ರೆ ಹೋಗಿ ನೋಡಿ ಸರ್. ಎಲ್ಲಿ ಇಟ್ಟಿದ್ದೀಯ ಅಂತ ನೀನೇ ತೋರಿಸು. ನೀನೇನು ಹೆದರ್ಕೋಬೇಡಮ್ಮ, ಒಳಗಡೆ ಯಾವ ಕ್ಯಾಮರಾನೂ ಇಲ್ಲ. ನಿನ್ನ ಹೆದರ್ಸೋಕೆ ಸುಳ್ಳು ಹೇಳಿದಾನೆ. ಇವನ್ನ ಸುಮ್ನೆ ಬಿಡಬಾರ್ದು, ಪೊಲೀಸ್ನವರಿಗೆ ಒಪ್ಪಿಸ್ಬೇಕು. ಬೇಡ ಬಾವ, ಇಂಥವ್ರನ್ನ ಪೊಲೀಸ್ನವರಿಗೆ ಒಪ್ಪಿಸಿದ್ರೇನೆ ಬುದ್ಧಿ ಬರೋದು. ಬೇಡ ಬಾವ, ಪೊಲೀಸು ಅದು ಇದು ಎನ್ಕ್ವೈರಿ ಅಂತ ಹೋದ್ರೆ ಮತ್ತೆ ನನ್ನ ಹೆಸರೇ ಕೆಡತ್ತೆ. ನಾನಿಲ್ಲಿ ಕೆಲಸ ಹುಡ್ಕೊಂಡ್ ಬಂದಿದ್ದೆ, ನಮ್ಮ ಮನೇಲಿ ಗೊತ್ತಿಲ್ಲ ಬಾವ. ಹೆಂಗಸ್ರನ್ನೇ ಕೆಲಸ ಕಳಿಸ್ಲೇಬಾರ್ದು ಅಂತ ತಿಳ್ಕೊಂಡಿರೋ ನಮ್ಮ ಮಾವನ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನನ್ ಜೀವನ ಹಾಳಾಗಿ ಹೋಗುತ್ತೆ ಬಾವ. ನಿನ್ನಂತವ್ರು ಹೆದರೋದ್ರಿಂದನೇ ಇಂಥವ್ರು ಈ ಕೆಲಸ ಮಾಡೋದು. ನೀನೇನು ಹೆದರ್ಕೋಬೇಡಮ್ಮ. ನಿನ್ ಹೆಸರು ಆಚೆ ಬರ್ದೇ ಇರೋ ಹಾಗೆ ಇವನ್ನ ಹೇಗ್ ಒಳಗಡೆ ಹಾಕ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತು. ನಾನ್ ನೋಡ್ಕೋತೀನಿ, ನೀನ್ ಸುಮ್ನಿರು.